ಬಾಯಲ್ಲಿಟ್ಟರೆ ಸಾಕು ಕರ್ಗೋ ಅಂತ ದೂದ್ ಪೇಡನ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಹಾಲಿನ ಪೌಡರ್ನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಸಾಕು ಕರ್ಗೋ ಅಂತ ರುಚಿಕರವಾದ ದೂದ್ ಪೇಡನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ತುಂಬ ಬೇಗನೆ ಈ ದೂದ್ ಪೇಡನ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ನಿ. ಪ್ಯಾನ್ ಕಾದ ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ನಿ. ನೀವು ಯಾವ ಬ್ರ್ಯಾಂಡ್ ತುಪ್ಪನಾದರೂ ಉಪಯೋಗಿಸ್ಕೋಬೋದು. ನಾವು ಮನೇಲೇ ತುಪ್ಪ ಕಾಯಿಸ್ಕೊತೀವಿ, ಆ ತುಪ್ಪನ ಉಪಯೋಗಿಸಿದ್ನಿ. ನಂತರ 1 ಕಪ್ ಆಗುವಷ್ಟು ಹಾಲನ್ನ ಬಳಸ್ತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ಹಾಲನ್ನ ತೊಗೊಂಡಿದ್ದೀರೋ ಅದೇ ಕಪ್ನಲ್ಲಿ ಅಳತೆನಲ್ಲಿ ಮಿಲ್ಕ್ ಪೌಡರ್ನ ತೊಗೋಬೇಕಾಗತ್ತೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಯಾವ ಬ್ರ್ಯಾಂಡ್ ಮಿಲ್ಕ್ ಪೌಡರ್ನಾದರೂ ಉಪಯೋಗಿಸ್ಕೋಬೋದು. ನಾನು ಅಂಗನವಾಡಿಲಿ ಕೊಡೋ ಅಂಥ ಮಿಲ್ಕ್ ಪೌಡರಿಂದ ನಾನಿವತ್ತು ದೂದ್ ಪೇಡನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕೈ ಬಿಡ್ದಿರ ಕಲಿಸ್ಕೋಬೇಕಾಗತ್ತೆ, ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ದೂದ್ ಪೇಡ ಮಾಡುವಾಗ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲೇ ನಾವು ದೂದ್ ಪೇಡನ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಕೆ ಹೋಗಬೇಡಿ. ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲೇ ಈ ದೂದ್ ಪೇಡನ ರೆಡಿ ಮಾಡ್ಕೋಬೇಕಾಗತ್ತೆ. ಲಂಪ್ಸ್ ಇಲ್ದಿರ ನೀಟಾಗಿ ಕೈ ಬಿಡ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ತೆಳು ಅನಿಸುತ್ತೆ, ಹೋಗ್ತಾ ಹೋಗ್ತಾ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನಾವು ಹಾಲಿನಲ್ಲಿ ದೂದ್ ಪೇಡ ಮಾಡಬೇಕು ಅಂತಂದರೆ ಸುಮಾರು ಸಮಯ ಹಿಡಿಯುತ್ತೆ. ಬಟ್ ಹಾಲಿನ ಪೌಡ್ರಲ್ಲಿ ದೂದ್ ಪೇಡ ಮಾಡಲಿಕ್ಕೆ 1/4 ಗಂಟೆ ಹಿಡಿಯುತ್ತೆ ಅಷ್ಟೇ. ಹಾರ್ಡ್ಲಿ 1/4 ಗಂಟೆ ಹಿಡಿಯುತ್ತೆ ಅಷ್ಟೇ. ನೋಡಿ, ಆಲ್ರೆಡಿ ಇದೆಲ್ಲ ಗಟ್ಟಿ ಆಗ್ತಿದೆ. 2 ನಿಮಿಷ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ನಷ್ಟೇ, ಆಲ್ರೆಡಿ ಗಟ್ಟಿ ಆಗ್ತಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಕಪ್ ಮಿಲ್ಕ್ ಪೌಡರ್ಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅರ್ಧ ಕಪ್ಪೇ ಜಾಸ್ತಿ ಆಗುತ್ತೆ. ನೀವು ಇನ್ನೂ ಸ್ವೀಟ್ ಕಡಿಮೆ ಇಷ್ಟಪಡ್ತೀರಾ ಅಂತಂದರೆ ಇನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ನಿಮಗೆ ಬೇಕು ಅಂತಂದರೆ ಸಕ್ಕರೆನ ಪುಡಿ ಮಾಡ್ಕೊಂಡಾದರೂ ಸೇರಿಸ್ಕೋಬೋದು, ಹಾಗೇನಾದರೂ ಸೇರಿಸ್ಕೋಬೋದು. ಸಕ್ಕರೆ ಹಾಕಿದ ನಂತರನೂ ಅಷ್ಟೇ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸಕ್ಕರೆ ಹಾಕಿದ ನಂತರ ಮತ್ತೆ ಇದು ತೆಳು ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ತೆಳು ಆಗುತ್ತೆ. ತೆಳು ಆಗಿಬಿಟ್ಟಿದೆಯಲ್ಲ ಅಂತ ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಅದೇ ರೀತಿ ನಾವು ತಿರುಗಿಸ್ತಾ ಹೋಗ್ತಾ ಅದು ಹಾಗೆಯೇ ಗಟ್ಟಿ ಆಗುತ್ತೆ. ಒಂದು 80% ರೆಡಿ ಆದ ನಂತರ ನಾನಿಲ್ಲಿ ಒಂದು 4 ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಕೋಬೋದು, ಬಟ್ ಏಲಕ್ಕಿ ಪುಡಿ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಹಾಕಿದ ನಂತರ ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಇನ್ಸ್ಟೆಂಟಾಗಿ ನಮಗೆ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಒಂದು 15 ನಿಮಿಷದ ಒಳಗಡೆ ಈ ಸ್ವೀಟ್ ರೆಡಿಯಾಗಿ ಹೋಗ್ಬಿಡುತ್ತೆ. ರೆಡಿ ಮಾಡ್ಕೊಬಿಡ್ಬೋದು. ನೋಡಿ, ತಿರುಗಿಸ್ತಾ ಈ ರೀತಿ ಗಟ್ಟಿ ಆಗಿದೆ. ಇವಾಗ ರೆಡಿ ಆಗಿದೆ ದೂದ್ ಪೇಡ. ಇವಾಗ ಸ್ಟವ್ನ ಆಫ್ ಮಾಡ್ತೀನಿ ನಾನು. ಒಂದು 10 ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಹಾಗಂತ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡೋಕೆ ಹೋಗ್ಬೇಡಿ. ಇನ್ನು ಸ್ವಲ್ಪ ಬಿಸಿ ಇದೆ ಅಂತ ಅನ್ನೋ ಟೈಮಲ್ಲಿ ಕೈಗೆ ನೀಟಾಗಿ ತುಪ್ಪ ಹಚ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೂದ್ ಪೇಡನ ರೌಂಡ್ ಮಾಡ್ಕೊತಾ ಹೋಗ್ಬೋದು. ನೀಟಾಗಿ ಈ ಕೈಯಲ್ಲಿ ಕಲಿಸ್ಕೋತಾ ನಾನು ರೌಂಡ್ ಮಾಡ್ಕೋತೀನಿ. ಹೊರಗಡೆ ಇಟ್ಕೋತೀವಿ ಅಂತಂದರೆ 1 ವಾರ ಪೂರ್ತಿ ಹಾಗೆ ಇಟ್ಕೊಂಡು ಕೆಡೋದಿಲ್ಲ. ನೀವು ಫ್ರಿಜ್ನಲ್ಲಿ ಇಟ್ಕೋತೀರಾ ಅಂತಂತಂದರೆ 1 ತಿಂಗಳಾದ್ರೂ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ. ರೌಂಡ್ ಮಾಡ್ಕೊಂಡಿದ್ದ ನಂತರ ಮಧ್ಯದಲ್ಲಿ ಸುಮ್ಮನೆ ಹಾಗೆ ಬೆಳ್ಳಲ್ಲಿ ಈ ರೀತಿ ಮಾಡ್ಕೋತೀನಿ. ನಿಮ್ಮ ಹತ್ರ ಯಾವುದು ಡ್ರೈ ಫ್ರೂಟ್ಸ್ ಇದೆ ಅದನ್ನ ಈ ಮಧ್ಯದಲ್ಲಿ ಡೆಕೋರ್ ಆಗಿ ನೀವು ಯೂಸ್ ಮಾಡ್ಬೋದು. ಬೇಕು ಅಂತಂದರೆ ಗೋಡಂಬಿನಾದರೂ ಯೂಸ್ ಮಾಡ್ಬೋದು, ಬಾದಾಮಿ, ಪಿಸ್ತಾ ಈ ರೀತಿ ಯಾವುದನ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೇನೇ ಡೌಟ್ ಇತ್ತು ಅಂತಂದರೆ ನಾನು ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಹಾಲಿನ ಪುಡಿಯಿಂದ ದೂದ್ ಪೇಡನ ಮಾಡ್ಕೊಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.